ಕೆಲಸ ಈ ನಶಾಮುಕ್ತ ಮಾಸಾಚರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಮೊದಲನೇದು ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಕ್ಯಾಂಪೇನ್. ಈಗಾಗಲೇ ನೀವು ನೋಡ್ತಾ ಇರ್ತೀರಿ, ಆಲ್ಮೋಸ್ಟ್ ಇಡೀ ಜಿಲ್ಲೆಯಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಈ ಗಾಂಜಾನ ಈ ಡ್ರಗ್ಸನ್ನು ಯೂಸ್ ಮಾಡೋದು ಹೇಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಎಲ್ಲ ಕಡೆ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. ಸ್ಕೂಲ್ಸ್ ಮತ್ತು ಕಾಲೇಜಸ್ ಇಲ್ಲೆಲ್ಲ ಅರಿವು ಮೂಡಿಸ್ತಾ ಇದ್ದೀವಿ. ಎರಡನೇದು ಈ ಪೆಡ್ಲಿಂಗ್, ಡ್ರಗ್ಸ್ ಅನ್ನು ಮಾರಾಟ ಮಾಡೋರ ಈ ಜಾಲ ಏನಿದೆ ಅದನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ವಾಲ್ವ್ ಆಗಿರೋ ಪೆಡ್ಲರ್ಸನ್ನು, ಅಕ್ಯೂಸ್ಡ್ಗಳನ್ನು ನಾವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಈ ನೆಟ್ವರ್ಕನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಮೂರನೇದು ಸನ್ಮಿತ್ರ, ಅಂದರೆ ಈ ವಿಕ್ಟಿಮ್ಸ್ ಏನಿದ್ದಾರೆ, ಡ್ರಗ್ಗೆ ಅಡಿಕ್ಟ್ ಆಗಿರುವ ವಿಕ್ಟಿಮ್ಸ್, ಅವರಿಗೆ ಪ್ರತಿಯೊಬ್ಬ ವಿಕ್ಟಿಮ್ಗೆ ಒಂದು ಪೊಲೀಸ್ ಕರ್ಮಿಯನ್ನು ನೇಮಕ ಮಾಡಿ ಸೊ ಅವ್ರನ್ನ ಹೇಗೆ ಡಿಅಡಿಕ್ಟ್ ಮಾಡಬೇಕು, ಅವರಿಗೆ ಮೆಡಿಕಲ್ ಸಪೋರ್ಟ್ ಹೇಗೆ ಕೊಡಿಸಬೇಕು, ಸೈಕಲಾಜಿಕಲ್ ಡಿಅಡಿಕ್ಷನ್ ಹೇಗೆ ಮಾಡಿಸ್ಬೇಕು ಅನ್ನೋದನ್ನು ನಾವು ಪ್ರಯತ್ನ ಮಾಡ್ತೀವಿ. ಈ ಮೂರು ಆ್ಯಂಗಲ್ಸ್ನಲ್ಲಿ ನಾವು ಈ ಡ್ರಗ್ ಪ್ರಾಬ್ಲಮನ್ನು ಕೌಂಟರ್ ಮಾಡಿ ನಾವು ಈ ಡ್ರಗ್ ಪ್ರಾಬ್ಲಮನ್ನು ತುಮಕೂರು ಜಿಲ್ಲೆಯಿಂದ, ಎಸ್ಪೆಷಲಿ ಶೈಕ್ಷಣಿಕ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಸ್ಟೂಡೆಂಟ್ಸ್ ಆಗಲಿ ಮತ್ತು ಇಂಡಸ್ಟ್ರಿಯಲ್ ಏರಿಯಾ, ಕೈಗಾರಿಕಾ ಪ್ರದೇಶಗಳು ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಪ್ರತಿಯೊಂದು ಸಬ್ ಡಿವಿಷನಲ್ಲಿ ನಮಗೆ ಇಂಡಸ್ಟ್ರಿಯಲ್ ಏರಿಯಾಸ್ ಇದ್ದಾವೆ. ಅಲ್ಲಿರುವ ಲೇಬರ್ನು ಅಫೆಕ್ಟ್ ಆಗದಂಗೆ ನೋಡ್ಕೊಳ್ಳೋಕ್ಕೆ ನಾವು ಈ ಪ್ಲ್ಯಾನ್ ಮಾಡಿದ್ದೀವಿ. ಆದಷ್ಟು ಹಂತದಲ್ಲಿ ನಾವು ಸಕ್ಸಸ್ ಆಗ್ತಾ ಇದ್ದೀವಿ. ಇನ್ನು ಮುಂದೆ ಇದನ್ನು ಕಂಟಿನ್ಯೂ ಎಫರ್ಟ್ ಆಗಿ ಮಾಡಿ ಇನ್ ಫ್ಯೂಚರಲ್ಲಿನೂ ಈ ಥರ ಏನೂ ಆಗದಂಗೆ ನೋಡ್ಕೊಳ್ತೀವಿ.